2 ಲಕ್ಷಕ್ಕೆ ಸರ್ ಅದು FC ಇನ್ಶೂರೆನ್ಸ್ ರನ್ನಿಂಗ್ ಇರೋ ವೆಹಿಕಲ್ ಸಿಗ್ತಾ ಇದೆ ಸರ್ ಒಂದು 8,50,000 ಹೇಳ್ತಾ ಇದ್ದಾರೆ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ 3,50,000 ಕೋಟ್ ಮಾಡ್ತಿದ್ದೀವಿ ಒಂದು 3,40,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ 2,90,000 ಕೋಟ್ ಮಾಡ್ತಿದ್ದೀವಿ ಒಂದು 2,70,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ 4.5 ಲಕ್ಷಕ್ಕೆ ಅದು ಟಾಪ್ ಎಂಡ್ ಮಾಡಲ್ ಆಟೋಮೆಟಿಕ್ ವೆಹಿಕಲ್ ಸಿಗ್ತಾ ಇದೆ ಒಂದು 7,75,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ ಒಂದು 6.25 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಫೈನಲ್ ಪ್ರೈಸ್ ಹೇಳಿದ್ರು ನಮ್ಮ ವ್ಯೂವರ್ಸ್ ಬಂದು ನೆಗೋಷಿಯಬಲ್ ಮಾಡೇ ಮಾಡ್ತಾರೆ ಬರಲಿ 3,50,000 ಫೈನಲ್ ಅಂತ ಇಕ್ಕಿದ್ದೀನಿ 8,90,000 ಕೋಟ್ ಮಾಡ್ತಿದ್ದೀವಿ ಸರ್ ಒಂದು 8,50,000ಗೆ ನಮ್ಮ ವ್ಯೂವರ್ಸ್ಗೆ ಮಾಡಿಸ್ಕೊಡ್ತೀನಿ ಸರ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ, ನಿಮಗೆ ಕಾರ್ಸ್ ಪಾಯಿಂಟಿಗೆ ಬಂದಿದ್ದೀನಿ. ಯಾರಾದರೂ ಒಂದು ಇನೋವಾಗಳು ಕ್ರಿಸ್ಟಾಗಳು ಅಥವಾ XUV 500ಗಳಿಗೆ ಎಲ್ಲ ಹುಡುಕ್ತಾ ಇದ್ದೀರ ಅಂತಂದರೆ ಎಲ್ಲ ಒಂದೇ ಸ್ಪಾಟಲ್ಲಿ ಸಿಗುತ್ತೆ. ಅದು ಕಾರ್ಸ್ ಪಾಯಿಂಟಲ್ಲಿ ಮಾತ್ರ ನಿಮಗೆ, ಅದನ್ನು ರೀಸನಬಲ್ ಪ್ರೈಸಲ್ಲಿ ಬೆಸ್ಟ್ ಸಿಂಗಲ್ ಓನರ್ ಗಾಡಿಗಳೇ ಸಿಗೋದು ಆಲ್ಮೋಸ್ಟ್ ಇಲ್ಲಿ. ಸೊ ನಮ್ಮ ಜೊತೆ ವಸೀಂ ಸರ್ ಇದ್ದಾರೆ ಮತ್ತು ಏಜಾಜ್ ಸರ್ ಇದ್ದಾರೆ. ಸೊ ಹಾಯ್ ಸರ್. ವೆಲ್ಕಮ್ ಸುನಿಲ್. ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸೊ ಸರ್, ಇವತ್ತಿನ ಬಜೆಟ್ಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಕಾರ್ಗಳು? ಸುನಿಲ್, ಇವತ್ತಿನ ಬಡ್ಜೆಟ್ ನಮ್ಮ ಹತ್ರ 2.5 lakhs ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 25 lakhs ವರೆಗೂ ಪ್ರತಿ ಒಂದು ವೆಹಿಕಲ್ ಅವೈಲೇಬಲ್ ಇದೆ. ಓಕೆ. ಸೊ ನಮ್ಮ ಶೋರೂಮ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ, ಅಥವಾ ನಿಮ್ಮ ವ್ಯೂವರ್ಸ್ ನಮ್ಮವರೆಗೂ ಏನಕ್ಕೆ ಯಾವ ಕಾರಣಕ್ಕೋಸ್ಕರ ಬರಬೇಕು ಅಂತಂದ್ರೆ, ಯಾಕಂದ್ರೆ ತುಂಬಾನೇ ಶೋರೂಮ್ಗಳು ಅವೈಲೇಬಲ್ ಇರೋದು, ಕನ್ಫ್ಯೂಷನ್ ಆಗುತ್ತೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ತಗೋಬೇಕು, ಯಾರಿಗೆ ನಂಬಬೇಕು ಅನ್ನೋಂಥದ್ದು. ಹೌದೌದು. ಒಂದು ಭರವಸೆ ನಿಮ್ಮ ಪ್ರಕಾರ ನಾವು ಹೇಳ್ತೀವಿ, ಮೊದಲನೇದು ನಾವು ಕ್ವಾಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡುವಂಥದ್ದು. ಖಂಡಿತ ಖಂಡಿತ. ಸೊ ನಾವು ಗಾಡಿಗೆ ನಮ್ಮ ಹತ್ರ 20-25 ವೆಹಿಕಲ್ಸ್ 30 ವೆಹಿಕಲ್ಸ್ ಇದ್ರು ಅದನ್ನ ಕಂಪ್ಲೀಟ್ ಆಗಿ 100% ಇನ್ಸ್ಪೆಕ್ಷನ್ಸ್ ಮಾಡಿ 28 ಚೆಕ್ಸ್ ಮಾಡಿ ಎಲ್ಲ ಸರ್ಟಿಫೈ ಮಾಡಿ 100% ವೆಲ್ ಟು ಗೋ ವೆಹಿಕಲ್ ಇದ್ರೆ ಮಾತ್ರ ನಾವು ಪಾರ್ಕ್ ಮಾಡ್ತೀವಿ. ಅದ್ರ ಜೊತೆಗೆ ಯಾವುದೇ ರೀತಿ 3 ಓನರು 4 ಓನರ್ 5 ಓನರು ವೆಹಿಕಲ್ಸ್ ನಮ್ಮ ಹತ್ರ ಇರಲ್ಲ. ಆಮೇಲೆ ಯಾವುದೇ ಇನ್ಫಾರ್ಮೇಶನ್ ಇವಾಗ ನಾವು ಗಾಡಿ ಬಗ್ಗೆ ಕೊಟ್ರು ಯಾವುದೇ ರೀತಿ ಹಿಡನ್ ಇನ್ಫಾರ್ಮೇಶನ್ ಇರಲ್ಲ. ಅಂದ್ರೆ ನೀವು ಬಂದಿದ ನಂತರ ನಿಮ್ಗೆ ಗೊತ್ತಾಗುವಂಥದ್ದು ಸರ್ ಮುಂಚೆನೆ ಹೇಳಿರ್ಲಿಲ್ಲ ಅಂತ ತುಂಬಾನೇ ಕಸ್ಟಮರ್ಸ್ಗೆ ತುಂಬಾನೇ ವಿಡಿಯೋಸ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಮ್ಮ ವಿಡಿಯೋ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡೋ ಟ್ರೈ ಮಾಡ್ತೀವಿ. ಡಾಕ್ಯುಮೆಂಟೇಶನ್ ಆಗಿರ್ಲಿ, ಆಕ್ಸಿಡೆಂಟಲ್ ಆಗಿರ್ಲಿ, ಓನರ್ಶಿಪ್ ಆಗಿರ್ಲಿ, ಯಾವುದೇ ರೀತಿ ನಮ್ಮ ಹತ್ರ ಯಾವುದೇ ರೀತಿ ಪ್ರಾಬ್ಲಮ್ಸ್ ನಿಮಗೆ ಇರೋದಿಲ್ಲ. 100% ಜೆನ್ಯೂನ್ ಕ್ವಾಲಿಟಿ ವೆಹಿಕಲ್ಸ್ ಮೇಂಟೈನ್ ಮಾಡ್ತೀವಿ. ಸೊ ಒಂದು I10 ಇಂದ ಹಿಡಿದು ಒಂದು ಫಾರ್ಚುನರ್ ಲೆವೆಲ್ ವರೆಗೂ ಪ್ರತಿ ಒಂದು ವೆಹಿಕಲ್ ಇದೆ ಅಂತಲ್ಲ. ಇವಾಗ ನೀವು XUV 500 ಇನೋವಾ ಕ್ರಿಸ್ಟಾ ಅಂತಂದ್ರೆ ಅದೇ ವೆಹಿಕಲ್ ಅಂತಲ್ಲ, ಪ್ರತಿ ಒಂದು ವೆಹಿಕಲ್ ಯಾವುದೇ ರಿಕ್ವೈರ್ಮೆಂಟ್ ಇದ್ರು ಕೂಡ ನಾವು ಕಾರ್ಸ್ ಪಾಯಿಂಟ್ ಅಲ್ಲಿ ನಾವು ಫುಲ್ಫಿಲ್ ಮಾಡ್ಕೊಡ್ತೀವಿ ಅಂತ ನಾವು ಹೇಳ್ಬೋದು. ಓಕೆ, ಎಲ್ಲಾನು ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ ನಿಮಗೆ. ಲೈಕ್ ಯಾವುದೇ ಥರದ್ದು ನಿಮಗೆ ಇಲ್ಲಿ ಕೆಲವೊಂದು ವೀಡಿಯೋಸಲ್ಲಿ ನಾನೇ ಮಾಡಿರ್ಬೇಕಾದ್ರೆ ಅವ್ರು ಓನರ್ಶಿಪ್ ಹೇಳಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ನಿಮಗೆ 3rd ಓನರ್ ಗಾಡಿ ಆಗಿರುತ್ತೆ, 4th ಓನರ್ ಗಾಡಿಗಳಾಗಿರುತ್ತೆ. ಸೊ ನಿಮಗೆ ಅವಾಗ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟು ಆಗುತ್ತೆ. ಸೊ ಅದು ಎಲ್ಲ ಆಗೋದು ಬೇಡ ಅಂತ ಡೈರೆಕ್ಟಾಗಿ ಲೈಕ್ ಎಲ್ಲರೂ ಇನ್ ಡೆಪ್ತ್ ಆಗಿ ಹೇಳಿದ್ದಾರೆ ಎಲ್ಲ ಅಂತ ಹೇಳ್ಬೋದು. ಸೊ ಸರ್, ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಅನ್ಸುತ್ತೆ ಲೊಕೇಶನ್ ಕಾರ್ಸ್ ಪಾಯಿಂಟ್ ಇದೆ ಸರ್. ಸರ್ ಲೊಕೇಶನ್ BTM ಸೆಕೆಂಡ್ ಸ್ಟೇಜ್ ಲೊಕೇಟೆಡ್ ಆಗಿದೆ. ಇನ್ ಕೇಸ್ ನಮ್ಮ ವ್ಯೂವರ್ಸ್ಗೆ ಏನಾದರೂ ಲೊಕೇಶನ್ ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಹೆಂಗೋ ಹಾಕಿರ್ತೀವಿ. ಹೌದೌದು. ವಾಟ್ಸಪ್ ಅಲ್ಲಿ ಪಿಂಗ್ ಮಾಡಿ ಲೊಕೇಶನ್ ಶೇರ್ ಮಾಡ್ಕೊಡ್ತೀನಿ ಸರ್. ಓಕೆ, ವಾಟ್ಸಪ್ ಅಲ್ಲಿ ನಿಮಗೆ ಶೇರ್ ಮಾಡ್ತಾರೆ, ಕಾಲ್ ಮಾಡಿ ಡೈರೆಕ್ಟ್ ಆಗಿ ಗೂಗಲ್ ಅಲ್ಲಿ ಕಾರ್ಸ್ ಪಾಯಿಂಟ್ BTM ಅಂತ ಹಾಕಿದ್ರೆ ಆಫ್ ಕೋರ್ಸ್ 100% ಅದರಲ್ಲಿ ಹೌದೌದು ಖಂಡಿತ ಬಂದೇ ಬರುತ್ತೆ. ಸೊ ತಲೆನೇ ಕೆಡ್ಸ್ಕೊಬೇಡಿ. ಸೊ ಸರ್, ಮೇನ್ ನಮ್ಮ ವ್ಯೂಸ್ಗೆ ಮೇನ್ ಏನಂತಂದ್ರೆ, ಇವಾಗ ದೊಡ್ಡ ದೊಡ್ಡ ಗಾಡಿಗಳು ಅಥವಾ ಲೈಕ್ ಒಂದು ಬಜೆಟ್ ಗಾಡಿಗಳು ಬೇಕು ಅಂತಂದ್ರೆ ಮೇನ್ ಲೋನ್ ಅಂತಾನೆ ನೋಡ್ತಾರೆ ಸರ್. ಸರ್ ಬೇಸ್ಡ್ ಆನ್ ಪ್ರೊಫೈಲ್ಸ್ ಅಪ್ ಟು 70 to 80% ಎಂಟೈರ್ ಕರ್ನಾಟಕ ಲೋನ್ ಮಾಡ್ಕೊಡೋದು ಆಪ್ಷನ್ ನಮ್ಮ ಕಾರ್ಸ್ ಪಾಯಿಂಟ್ ಇದೆ. ಎಂಟೈರ್ ಕರ್ನಾಟಕ ಲೋನ್ ಮಾಡ್ಕೊಡೋದು ಆಪ್ಷನ್ ಇದೆ. ಓಕೆ, ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಅಫ್ ಕೋರ್ಸ್ ಲೋನ್ ಆಗಲ್ಲ. ಪ್ರೊಫೈಲ್ ಚೆನ್ನಾಗಿದ್ರೆ 70 to 80% ಲೋನ್ ಮಾಡ್ಕೊತೀವಿ. ನಾವು ಬೇರೆ ಶೋರೂಮ್ ತರ ಸುಮ್ಮನೆ ಹೈಲೈಟ್ ಮಾಡೋದಕ್ಕೋಸ್ಕರ ಡೌನ್ ಪೇಮೆಂಟ್ ಎಷ್ಟು ಮಾಡಿ ಅಂತ ನಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ. ಶಾರ್ಟ್ ಕಟ್ ಅಲ್ಲಿ ಹೇಳ್ತಿದೀವಿ, ಅಪ್ ಟು 70 to 80% ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀವಿ. ಓಕೆ, ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ದಂಗೆ ನಿಮಗೆ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಸೊ ಯಾವ ಮಾಡೆಲ್ ಮೇಲೆ ಸರ್? ಸರ್ 2011 ಮೇಲಿಂದ ಎಲ್ಲ ಮಾಡೆಲ್ ಕೂಡ ನಾವು ಲೋನ್ ಮಾಡ್ಕೊಡೋ ಆಪ್ಷನ್ ಇದೆ ಸರ್. ಓಕೆ, 2011 ಮೇಲೆ ಯಾವ್ದು ಬೇಕು ತಗೊಂಡ್ರೆ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. 12 ಪೋಲೋ ಇರಲಿ ಸರ್, ಯಾವ್ದಾದ್ರು ಇಲ್ಲಿ 2012 ಇಂದ ನಾವು ಲೋನ್ ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ ಈಗ ಎಲ್ಲ ಗಾಡಿಗಳು ಆಲ್ಮೋಸ್ಟ್ 90% ಗಾಡಿಗಳಿಗೆ ಇರೋದಿಗೆ ಎಲ್ಲ ಲೋನ್ ಆಗೇ ಆಗುತ್ತೆ. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಿ, ವಿಸಿಟ್ ಮಾಡಿ ಒಂದು ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತೂ 100% ಆಗೇ ಆಗುತ್ತೆ ನನ್ನ ಕಡೆಯಿಂದ ಹೇಳ್ತೀನಿ. ಯಾಕಂದ್ರೆ ಲೈಕ್ ಆ ಥರ ಗಾಡಿ ಕ್ವಾಲಿಟಿ ಆಫ್ ಕಾರ್ಸ್ ನಾನು ನೋಡಿದ್ದೀನಿ ಅಂತ ಹೇಳ್ಬೋದು. ಡಿಲೇ ಮಾಡ್ಕೊಂಡಿದ್ರೆ ವೆಹಿಕಲ್ ಚೆನ್ನಾಗಿರೋ ಈ ಸಲ ತುಂಬಾ ಅಂದ್ರೆ ಡಿಫ್ರೆಂಟ್ ಸ್ಟಾಕ್ ಇದೆ. ಡಿಲೇ ಮಾಡ್ಕೊಳ್ಳೋದು ಬೇಡ, ಜಲ್ದಿ ಬನ್ನಿ, ಒಂದು ಒಳ್ಳೆ ಪ್ರೈಸ್ಗೆ ಒಂದು ಒಳ್ಳೆ ಡೀಲ್ ಕ್ಲೋಸ್ ಮಾಡ್ಕೊಡ್ತೀವಿ. ಯಾರೇ ವ್ಯೂವರ್ಸ್ ನೋಡ್ತಿರೋರು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಒಂದು ಗಾಡಿ ನೋಡ್ತಿರೋರಿಗೆ ಅಥವಾ ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ ಅಲ್ಲಿ ಯಾವುದೋ ಒಂದು ಗಾಡಿ ಬಂದು ಇವಾಗ ನೀವು ವಿಡಿಯೋ ನೋಡಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿಕೊಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವುದೇ ಕಾರ್ ರಿಕ್ವೈರ್ಮೆಂಟ್ ಇದ್ರೂ ಕೂಡ ನಾವು ಕಾರ್ಸ್ ಪಾಯಿಂಟ್ ಅಲ್ಲಿ ಪ್ರತಿಯೊಂದು ಕಾರು ಕೂಡ ನಾವು ಯಾವ ಕಾರ್ ನಮ್ಮ ವಿಡಿಯೋಲಿ ಇಲ್ವೋ ಆ ಕಾರು ಕೂಡ ನಾವು
ಮಾಡ್ಕೊಡ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಸ್ಟಾಕ್ ಇನ್ಲೈನ್ ಇರುತ್ತೆ. ಅಟ್ ಪ್ರೆಸೆಂಟ್ ಸ್ಪೇಸ್ ಇಲ್ಲ ಅಂತಕ್ಕೆ ನಾವು ನಮ್ಮ ಯಾರ್ಡ್ ಅಲ್ಲೂ ಕೂಡ ನಮ್ಮ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೆ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ, ಯಾವುದೇ ವೆಹಿಕಲ್ ವಿಡಿಯೋ ಇಲ್ಲ ಅಂತ ಹೇಳಿ ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ಒಂದೇ ಒಂದು ಕಾಲ್ ಅವೇ ಇದೆ, ಮೇಲ್ಗಡೆ ಕೊಟ್ಟಿರೋ ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಿ ನಿಮ್ ಪ್ರತಿಯೊಂದು ಕಾರ್ ರಿಕ್ವೈರ್ಮೆಂಟ್ ರಿಲೇಟೆಡ್ ಪ್ರತಿಯೊಂದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಆ ಡೈರೆಕ್ಟಾಗಿ ಒಂದ್ಸತಿ ವಿಸಿಟ್ ಮಾಡಿಬಿಟ್ಟು ಲೈಕ್ ನಿಮ್ಗೆ ಯಾವ ಥರ ವೆಹಿಕಲ್ಸ್ ಬೇಕು ಅಂತ ಇಲ್ಲಿ ಬಂದು ಎಂಕ್ವೈರಿ ಕೊಟ್ಟರೆ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೆ ಎಲ್ಲ ಅರೇಂಜ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಕಾರ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿ ಒಂದು ಟೊಯೋಟಾ ಇನೋವಾ ಇದೆ ಸರ್. ಸರ್ ಟೊಯೋಟಾ ಇನೋವಾ ಸರ್ 2015 ಮಾಡಲ್ ಸರ್, ಸಿಂಗಲ್ ಓನರು ಗಾಡಿ ವಿ ವರ್ಷನ್ ಅಲ್ಲಿ. ಗಾಡಿ ಮಾತ್ರ ನೋಡಿ ತುಂಬಾ ಚೆನ್ನಾಗಿದೆ ಸರ್, ಯಾವ್ದು ಕೂಡ ರೀಪ್ಲೇಸ್ಮೆಂಟ್ಸ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಕಮ್ಮಿ ಓಡಿದೆ, ಲೆಸ್ ಡ್ರಿವನ್ ಆಗಿದೆ ವೆಹಿಕಲ್. ಈ ಸಲ ನಮ್ಮ ವ್ಯೂವರ್ಸ್ ಗೆ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ತರಿಸಿದ್ದೀನಿ. ಗಾಡಿ ಇಂಟೀರಿಯರ್ ಕೂಡ ತೋರಿಸಬಹುದು ನಮ್ಮ ವ್ಯೂವರ್ಸ್ ಗೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಪ್ಲಸ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಸರ್ ಗಾಡಿ. AC ಪವರ್ ಸ್ಟೇರಿಂಗ್, 4.0 ಸ್ಟುಡಿಯೋ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ ನಿಮಗೆ. ವಿತ್ ಅಲಾಯ್ಸ್ ಇದೆ ನಿಮಗೆ. 2.5 ವಿ ಅಲ್ಲ ಸರ್ ಇದು? ಹೌದು ಸರ್, ವಿ ವೇರಿಯಂಟ್. ಸೊ 2015 ಮಾಡಲ್ ಸಿಂಗಲ್ ಓನರ್ ಸರ್. ಪ್ರೈಸ್ ಸರ್ ಪ್ರೈಸ್ 12,75,000 ಹಾಕಿದೀವಿ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ ಒಂದು 12,25,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 12 ಲಕ್ಷಕ್ಕೆ 15 ಮಾಡಲ್ ಗಾಡಿ. 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಿದ್ದೀನಿ ಸರ್. 15 ಮಾಡಲ್ ಸಿಂಗಲ್ ಓನರ್ ಗಾಡಿ ನಿಮಗೆ. ಒಂದು ಟೊಯೋಟಾ ಇನೋವಾ 2015 ಸಿಂಗಲ್ ಓನರ್ ಗಾಡಿ, 2.5 ವಿ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೊ ನಿಮ್ಗೆ ಇನೋವಾ ಇಷ್ಟ ಆಗ್ತಿಲ್ಲ ಪರವಾಗಿಲ್ಲ, ನಿಮಗೆ ಇನೋವಾ ಕ್ರಿಸ್ಟಾ ಕೂಡ ಇದೆ. ಇದ್ರ ಡೀಟೇಲ್ಸ್ ಇನೋವಾ ಕ್ರಿಸ್ಟಾ ಸರ್ 2018 ಮಾಡಲ್ ಸರ್, ಸಿಂಗಲ್ ಓನರ್, ವಿ ವರ್ಷನ್. ಮೋಸ್ಟ್ ಅಂದ್ರೆ ಮೋಸ್ಟ್ ಡಿಮ್ಯಾಂಡೆಡ್. ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ರಿಕ್ವೈರ್ಮೆಂಟ್ಸ್ ಕೇಳಿದ್ರು ನಮ್ಮ ಕಸ್ಟಮರ್ಸ್ ಸರ್. ನಮ್ಮ ಕಸ್ಟಮರ್ಗೋಸ್ಕರ ಇನೋವಾ ಕ್ರಿಸ್ಟಾ ತರಿಸಿದ್ದೀನಿ. ಗಾಡಿ ಕೂಡ ಇಂಟೀರಿಯರ್ ತೋರಿಸಬಹುದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ, AC ಪವರ್ ಸ್ಟೇರಿಂಗ್, 4.0 ಇದರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಸೊ ಅಲಾಯ್ಸ್ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್, 2.4 ವಿ ವೇರಿಯಂಟ್ ಇದೆ ಸರ್. ಓಕೆ, ಸೊ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು? ಬರೀ 50,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಎಷ್ಟು ಹೊಡಿದ್ರಿ ಸರ್ ಇನೋವಾ? 50,000 ಕಿಲೋಮೀಟರ್ ಓಡಿದೆ ಸರ್. ಓಕೆ, ಜಸ್ಟ್ 50,000 ಓಡಿರೋ ಇನೋವಾ ಕ್ರಿಸ್ಟಾ ಹುಡುಕ್ತಾರೆ. ನೋಡ್ತಾ ಇರ್ಬೋದು 2018 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಸೊ ಪ್ರೈಸ್ ಏನಾಗಿದೆ ಸರ್? ಪ್ರೈಸ್ 20,50,000 ಕೋಟ್ ಮಾಡ್ತಿದ್ದೀವಿ. ಆನ್ ಟೇಬಲ್ ಬರ್ಲಿ ಸಪೋರ್ಟ್ ಮಾಡಲಿ, ಒಂದು 20 lakh ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 20 ಲಕ್ಷಕ್ಕೆ 2018 ಮಾಡಲ್, 50,000 ಕಿಲೋಮೀಟರ್ ಓಡಿದೆ ಸರ್. ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತಿದ್ದೀನಿ ಸರ್. ಓಕೆ, ಪ್ರೈಸ್ ಕುತ್ಕೋಬೇಕಾದ್ರೆ ಸರ್ವಿಸ್ ಹಿಸ್ಟ್ರಿ ಇಡ್ತೀರಾ ಸರ್? 100% ಸರ್. ಓಕೆ, ಯಾರಾದ್ರೂ ಇನೋವಾ ಕ್ರಿಸ್ಟಾ ಅದು ಲೆಸ್ ಡ್ರಿವನ್ 50,000 ಹೊಡಿರಬೇಕು ಅಂತಂದ್ರೆ ಆರಾಮಾಗಿ ಬರ್ಬೋದು ನೀವು. ಕಾರ್ಸ್ ಪಾಯಿಂಟ್ಗೆ ಒಳ್ಳೆ ಚಾನ್ಸ್ ಅಲ್ಲಿ ಇದೆ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಗಾಡಿ ಇನ್ನೊಂದು XUV 500 ಇದೆ. ಇದು XUV 500 2015 ಮಾಡಲು, W8 ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, W8 ಸಿಂಗಲ್ ಓನರ್ W8 ಸರ್. ಓಕೆ, ನೋಡ್ತಾ ಇರಬಹುದು 2015 ಮಾಡಲು ಸರ್. ಓಕೆ, 2015 AC ಪವರ್ ಸ್ಟೇರಿಂಗ್, 4.0 6 ಏರ್ ಬ್ಯಾಗ್, ABS, ಅಲಾಯ್ಸ್, ಆಫ್ಟರ್ ಮಾರ್ಕೆಟ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಗಾಡಿಗೆ. ಸೊ ಯಾರಾದ್ರೂ ಒಂದು XUV 500 W8 ಇದು ಕಿಲೋಮೀಟರ್ ಡ್ರಿವನ್ ಸರ್, ಕಿಲೋಮೀಟರ್ ಡ್ರಿವನ್ 78,000 ಇದು ಸರ್ವಿಸ್ ರೆಕಾರ್ಡ್ ಸಮೇತ ಇದೆ ಸರ್. ಓಕೆ, 78,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು XUV 500 W8 ಟಾಪ್ ಎಂಡ್ ವೇರಿಯಂಟ್. ಸೊ ಪ್ರೈಸ್ ಏನಾಗುತ್ತೆ ಸರ್? ಈ ಪ್ರೈಸ್ ಒಂದು ಒಳ್ಳೆ ಡಿಮ್ಯಾಂಡೆಡ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ ಸರ್. ಒಂದು 8,50,000 ಹೇಳ್ತಾ ಇದ್ದಾರೆ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ, ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಹೇಳಿ ಸರ್, ಒಳ್ಳೆ ಪ್ರೈಸ್ ಸರ್. ಒಂದು 8,25,000 SR ಪ್ರೈಸ್ ಅಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 8 ಲಕ್ಷಕ್ಕೆ 15 ಮಾಡಲ್ ಗಾಡಿ ನಿಮ್ದು XUV 500 ಅದು W8 ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಈ XUV ಬೇಡ ಅಂದ್ರೆ ನಿಮಗೆ ಇನ್ನೊಂದು XUV 500 ಇದೆ. ಇದು ಡೀಟೇಲ್ಸ್ ಸರ್. 2016 ಮಾಡಲು, ಸೆಕೆಂಡ್ ಓನರ್. ಓಲ್ಡ್ ಶೇಪ್ ಕೂಡ ಇದೆ, ನ್ಯೂ ಶೇಪ್ ಕೂಡ ಇದೆ ನಮ್ಮ ಹತ್ರ. 2016 ಸೆಕೆಂಡ್ ಓನರ್ W8 ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ವಿತ್ ನೋಡ್ತಾ ಇರ್ಬೋದು AC ಪವರ್ ಸ್ಟೇರಿಂಗ್, 4.0 6 ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡಿಲಿ. ಸೊ 2016 ಮಾಡಲ್ ಗಾಡಿ. ಕಿಲೋಮೀಟರ್ ಡ್ರಿವನ್ ಸರ್ ಇದು? ಕಿಲೋಮೀಟರ್ ಡ್ರಿವನ್ 85,000 ಸರ್ ಡ್ರಿವನ್ ಆಗಿದೆ ಸರ್. ಓಕೆ, ಜಸ್ಟ್ 85,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಒಂದು XUV 500. ಸೊ ಯಾರಾದರೂ ಒಂದು XUV 500 ಲೋ ಬಜೆಟಲ್ಲಿ ಬೇಕು ಅಂತಂದ್ರೆ, ಅದು ಮಾಡೆಲ್ ಗಾಡಿ ಬೇಕು ಅಂತಂದ್ರೆ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಈ XUV 500 ನಮ್ಮ ಸರ್ಪ್ರೈಸ್ 8,90,000 ಕೋಟ್ ಮಾಡ್ತಿದ್ದೀವಿ ಸರ್. ಒಂದು 8,50,000ಗೆ ನಮ್ಮ ವ್ಯೂವರ್ಸ್ಗೆ ಮಾಡಿಸ್ಕೊಡ್ತೀನಿ ಸರ್. 8.5 ಲಕ್ಷಕ್ಕೆ 2016 ಮಾಡಲು ಸರ್. ಅದನ್ನು ಸೆಕೆಂಡ್ ಓನರ್, 78,000 ಬರೀ 85,000 ಡ್ರಿವನ್ ಆಗಿದೆ. ನ್ಯೂ ಶೇಪ್ ವೆಹಿಕಲ್ ಸರ್. ಓಕೆ, ಅದು ನ್ಯೂ ಶೇಪ್ ವೆಹಿಕಲ್. ಸೊ ಹಾಗೆ ಒಂದು ಕಾಂಪ್ಯಾಕ್ಟ್ ಸಿವಿಲ್ ಚಿಂತಿ ಗಾಡಿ ಅಂದ್ರೆ ಒಂದು ಇಕೋ ಸ್ಪೋರ್ಟ್ ಸರ್. ಇದು ಡೀಟೇಲ್ಸ್ ಸರ್. ಇಕೋ ಸ್ಪೋರ್ಟ್ಸ್ 2017 ಮಾಡಲು, ಸಿಂಗಲ್ ಓನರ್, ಟೈಟಾನಿಯಂ ವೇರಿಯಂಟ್, ಸಿಲ್ವರ್ ಕಲರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ. ಇದು ಸ್ಟೆಪ್ನಿ ಕವರ್ ಸರ್. ಇದು ತುಂಬಾ XUV ಇಕೋ ಸ್ಪೋರ್ಟ್ಸ್ ಅಲ್ಲಿ ಸಿಗಲ್ಲ, ಬಟ್ ನಮ್ಮ ಇಕೋ ಸ್ಪೋರ್ಟ್ಸ್ ಅಲ್ಲಿ ಅದು ಕೂಡ ಅವೈಲೇಬಲ್ ಇದೆ. ಗಾಡಿ ನೋಡಬಹುದು. ಇಂಟೀರಿಯರ್, ಆಫ್ಟರ್ ಮಾರ್ಕೆಟ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್, 4.0 ಡ್ಯೂಯಲ್ ಏರ್ ಬ್ಯಾಗ್, ABS, 62,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ ಇದೆ ಸರ್ ಇದು. ಓಕೆ, ಸೊ ಟಿಟಾನಿಯಂ ಅಲ್ಲ ಸರ್ ಇದು? ಹೌದು ಸರ್. ಟಿಟಾನಿಯಂ ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್. ಓಕೆ, ಡೀಸೆಲ್ ಗಾಡಿ. ಪ್ರೈಸ್ ಸರ್ ಪ್ರೈಸ್ ಒಂದು 6,50,000 ಹೇಳ್ತಿದ್ದೀವಿ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ, ಒಂದು 6.25 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ 17 ಮಾಡಲ್ ಸಿಂಗಲ್ ಓನರ್ ಇಕೋ ಸ್ಪೋರ್ಟ್ ಸರ್. ಓಕೆ, ಬರೀ 6,25,000 ಕೊಡ್ತಾ ಇದ್ದೀನಿ ಸರ್. ನೋಡಿ, 6,25,000 ಸಿಗ್ತದೆ. ಸೊ ಫೈನಲಿ ಒಂದು ಡಿಮ್ಯಾಂಡೆಡ್ ಗಾಡಿ, ಒಂದು ಈಕೋ ಇದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ಕಾರ್ಸ್
ಪಾಯಿಂಟ್ ಅಲ್ಲಿ ಸುಜುಕಿ ಗಾಡಿಗಳು ತುಂಬಾ ಕಡೆಯಿಂದ ಹಳ್ಳಿ ಕಡೆಯಿಂದ ಸುಮಾರು ಕಡೆಯಿಂದ ಈ ರಿಕ್ವೈರ್ಮೆಂಟ್ ಮೇಲೆ ರಿಕ್ವೈರ್ಮೆಂಟ್ ತರಿಸಿದ್ರು. ಸೊ ತುಂಬಾ ಕಷ್ಟ ಆಯ್ತು ಈಕೋ ತರೋದಕ್ಕೆ. ಸೊ ಫೈನಲಿ ಈಕೋ ಬಂದಿದೆ. 2017 ಮಾಡಲು AC ವೆಹಿಕಲ್ ಸರ್ ಇದು. AC ವೆಹಿಕಲ್ ಸರ್. ಸೊ ಯಾರಾದ್ರೂ AC ವೆಹಿಕಲ್ 2017 ಮಾಡಲು ಸರ್. ಓಕೆ, ಸೊ ಇಂಟೀರಿಯರ್ ನಿಮಗೆ ನೋಡ್ತಾ ಇದ್ರೆ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. 7 ಸೀಟರ್ 5 ಸೀಟರ್ ಸರ್? 5 ಸೀಟರ್ ಸರ್. ಇದರಲ್ಲಿ ಆಫ್ಟರ್ ಮಾರ್ಕೆಟ್ 8 ಸೀಟರ್ ಮಾಡಿದ್ದಾರೆ, ತೋರಿಸಬಹುದು. 8 ಸೀಟರ್ ಬ್ಯಾಕ್ ಟು ಬ್ಯಾಕ್ ಸೀಟ್ಸ್ ಕೂಡ ಹಾಕಿದ್ದಾರೆ ಸರ್ ಇದರಲ್ಲಿ. ಸೊ ಯಾರಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ಇನೋವಾ ತಗೊಳಕ್ ಆಗ್ತಿಲ್ಲ ಅಂದ್ರೆ ಆರಾಮಾಗಿ ಇದನ್ನ ತಗೋಬಹುದು ನೀವು. 2017 ಮಾಡಲ್ ಇನೋವಾ ತಗೋಬೇಕಾದ್ರೆ ಮಿನಿಮಮ್ ಅಂದ್ರೆ ಒಂದು 15-16 ಲಕ್ಷ ಕೊಡಬೇಕಾಗುತ್ತೆ. ಬಟ್ ಆರಾಮಾಗಿ ಈಕೋ ತಗೊಂಡು ಆರಾಮಾಗಿ ಓಡಿಸ್ಕೊಂಡಿರ್ಬೋದು. ಸೊ ಈಕೋ 17 ಮಾಡಲ್ ಗಾಡಿ ಪ್ರೈಸ್ ಏನಾಯ್ತು ಸರ್? 17 ಮಾಡಲು ಸರ್ ಒಂದು 3,50,000 ಕ್ಲೋಸ್ ಮಾಡ್ಕೊಡ್ತಿದ್ದೀನಿ ಸರ್. ಇನ್ನೂ ನೆಗೋಷಿಯಬಲ್ ಆಗಲ್ಲ ಸರ್. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ. ಫೈನಲ್ ಪ್ರೈಸ್ ಹೇಳಿದ್ರು ನಮ್ಮ ವ್ಯೂವರ್ಸ್ ಬಂದು ನೆಗೋಷಿಯಬಲ್ ಮಾಡೇ ಮಾಡ್ತಾರೆ. ಬರಲಿ 3,50,000 ಫೈನಲ್ ಅಂತ ಇಕ್ಕಿದ್ದೀನಿ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ, ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ. 3.5 ಲಕ್ಷಕ್ಕೆ 2017 ಮಾಡಲ್ ಗಾಡಿ ಈಕೋ ಸಿಗ್ತಾ ಇದೆ ನಿಮಗೆ. ಲೋನ್ ಕೂಡ ಆರಾಮಾಗಿ ಆಗುತ್ತೆ. 70 to 80% ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೈಟ್ ಕಲರ್ ಒಂದು i20 ಇದೆ ಸರ್. i20 ಕಮ್ಮಿ ಬಜೆಟ್ ಅಲ್ಲಿ ನೋಡೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್ ಸರ್. ಇದು 2010 ಮಾಡಲು ಸರ್, ವಿತ್ 5 years ಕಂಪ್ಲೀಟ್ FC ಸಮೇತ ಸಿಗ್ತಿದೆ ಸರ್. ವಿತ್ FC ಸಮೇತ 5 ವರ್ಷ FC ಇದೆ ಸರ್. ನಮ್ಮ ವ್ಯೂವರ್ಸ್ಗೆ FC ಬಗ್ಗೆ ಏನು ಡೌಟ್ ಪಡಂಗಿಲ್ಲ ಸರ್. ತುಂಬಾ ಚೆನ್ನಾಗಿದೆ, ಡಾಕ್ಯುಮೆಂಟೇಶನ್ ಎಲ್ಲ ರನ್ನಿಂಗ್ ಇದೆ. ಗಾಡಿಲಿ AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಕಮ್ಮಿ ಬಜೆಟ್ ಅಲ್ಲಿ ನೋಡೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್ ಸರ್. ಸ್ಪೋರ್ಟ್ಸ್ ಅಲ್ಲ ಸರ್ ಇದು? ಮ್ಯಾಗ್ನಾ ವೇರಿಯಂಟ್ ಸರ್ ಇದು. ಮ್ಯಾಗ್ನಾ ವೇರಿಯಂಟ್ ಪ್ರೈಸ್ ಏನಾಯ್ತು ಸರ್? ಸರ್ ಪ್ರೈಸ್ 2,90,000 ಕೋಟ್ ಮಾಡ್ತಿದ್ದೀವಿ. ಒಂದು 2,70,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2010 ಮಾಡಲ್ ಗಾಡಿ. 2010 ಸರ್ವಿಸ್, 5 years FC ಸಮೇತ ಇದೆ ಸರ್ ವೆಹಿಕಲ್. 2,70,000 ಸಿಗುತ್ತೆ ನಿಮಗೆ ಈ ಒಂದು i20 ಪೆಟ್ರೋಲು ಮ್ಯಾಗ್ನಾ ವೇರಿಯಂಟು. ಸೊ ಅದಕ್ಕೆ ಅಣ್ಣ ಬೇಡ ತಮ್ಮ ಕೂಡ ಇದೆ ಹಿಂದ್ಗಡೆನೆ. ಸೊ ಒಂದು i10 ಇದು ಡೀಟೇಲ್ಸ್. i10 ಸರ್ ಇದು ಕೂಡ 2009 ಮಾಡಲು ವಿತ್ 5 years FC, 1 year ಇನ್ಶೂರೆನ್ಸ್. ಬಾಡಿ ಲೈನ್ ನೋಡ್ಬೇಕಂದ್ರೆ ಸರ್ ಒಂಥರ ತುಂಬಾ ಬ್ರ್ಯಾಂಡ್ ನ್ಯೂ ತರ ಇದೆ ಸರ್ ಗಾಡಿ. ಓಕೆ, ಯಾರಾದ್ರೂ ಒಂದು ಕ್ರ್ಯಾಚ್ ಇಲ್ಲ ಸರ್, ಒಂದು ಡೆಂಟ್ ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಲೆದರ್ ಸೀಟ್ ಎಲ್ಲ ಇದೆ ಸರ್ ವೆಹಿಕಲ್ ಅಲ್ಲಿ. ಸೊ ವಿತ್ AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಇದೆ ನಿಮಗೆ ಗಾಡಿಲಿ. ಇದು ಕೂಡ ನಿಮಗೆ i10 ಮ್ಯಾಗ್ನಾ ವೇರಿಯಂಟು 1.2 ಲೀಟರ್ ಕಪ್ಪ ಇಂಜಿನ್. ಸೊ ಯಾರಾದ್ರೂ ಒಂದು 2009 ಮಾಡಲು ಸರ್, ವಿತ್ FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ಕೊಡ್ತಿದ್ದೀನಿ ಸರ್. ಪ್ರೈಸ್ ಸರ್? ಸರ್ ಫೈನಲ್ 2 ಲಕ್ಷ ಕ್ಲೋಸ್ ಮಾಡ್ಕೊಡ್ತಿದ್ದೀನಿ ಸರ್. 2 ಲಕ್ಷಕ್ಕೆ 9 ಮಾಡಲ್ ಗಾಡಿ. 2 ಲಕ್ಷಕ್ಕೆ ಸರ್, ಅದು FC ಇನ್ಶೂರೆನ್ಸ್ ರನ್ನಿಂಗ್ ಇರೋ ವೆಹಿಕಲ್ ಸಿಗ್ತಾ ಇದೆ ಸರ್. ಓಕೆ, ಸೊ 2009 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ಬ್ರೆಜಾ ಹುಡುಕ್ತಾರವ್ರಿಗೆ ಒಂದು ಆರೆಂಜ್ ಕಲರ್ ಬ್ರೆಜಾ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಬ್ರೆಜಾ ಮೋಸ್ಟ್ ಡಿಮ್ಯಾಂಡೆಡ್ ಸರ್. ಅದರಲ್ಲಿ ಡೀಸೆಲ್ ವೆಹಿಕಲ್ ಅಂದ್ರೆ ತುಂಬಾ ಕಷ್ಟ ಸಿಗೋದು. 2016 ಮಾಡಲು ZDI ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಡ್ಯೂಲ್ ಟೋನ್ ಸಮೇತ ಇರುತ್ತೆ. ಇಂಟೀರಿಯರ್ ನೋಡ್ಬೋದು ಸರ್. AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೋಟಿವ್ ಕಂಟ್ರೋಲು, ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಕೂಡ ಬರುತ್ತೆ ಸರ್ ಇದರಲ್ಲಿ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮಗೆ ಗಾಡಿಯಲ್ಲಿ. ರೇರ್ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಇದೆ ನಿಮಗೆ. ZDI ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ 2016 ಮಾಡಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಕಿಲೋಮೀಟರ್ ಡ್ರಿವನ್ ಸರ್? ಸರ್ ಕಿಲೋಮೀಟರ್ 78,000 ವಿತ್ ಸರ್ವಿಸ್ ರೆಕಾರ್ಡ್ ಡ್ರಿವನ್ ಆಗಿದೆ ಸರ್. ಪ್ರೈಸ್ ಏನಾಯ್ತು ಸರ್? ಸರ್ ಪ್ರೈಸ್ 7,90,000 ಕೋಟ್ ಮಾಡ್ತಿದ್ದೀವಿ. 7,75,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 7.25 ಲಕ್ಷಕ್ಕೆ ನಿಮಗೆ 16 ಮಾಡಲು ಸಿಂಗಲ್ ಓನರ್ ಗಾಡಿ. ZDI ಪ್ಲಸ್ ಟಾಪ್ ಎಂಡ್ ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ಇದೆ. ಸೊ ಈ ಡ್ಯೂಯಲ್ ಟೋನ್ ಕಲರ್ ಇಷ್ಟ ಆಗಿಲ್ಲ ಅಂದ್ರೆ ನಿಮಗೆ ರೆಡ್ ಕಲರ್ ಅಲ್ಲಿ ಇನ್ನೊಂದು ಡ್ಯೂಯಲ್ ಟೋನ್ ಕಲರ್ ಇದೆ. ಬ್ರೆಜಾ ಆಪ್ಷನ್ಸ್ ಇದೆ ಸರ್ ನಮ್ಮ ಹತ್ರ. ಯೆಲ್ಲೋ ಕಲರ್ ಕೂಡ ಇದೆ, ಒಂದು ಮೆರೂನ್ ಕಲರ್ ಕೂಡ ಇದೆ. 2016 ಮಾಡಲು ಸಿಂಗಲ್ ಓನರ್. ಇದು ಕೂಡ ಡ್ಯೂಯಲ್ ಟೋನ್ ZDI ಪ್ಲಸ್ ಟಾಪ್ ಎಂಡ್ ವೇರಿಯಂಟ್. ಇಂಟೀರಿಯರ್ ಸೇಮ್ ಡೀಟೇಲ್ಸ್, ಸೇಮ್ ಫೀಚರ್ಸ್ ಬರ್ತಿದೆ ಇದ್ರಲ್ಲೂ. ನಾವು ವ್ಯೂವರ್ಸ್ ಒಂದ್ಸಲ ತೋರಿಸ್ಬಿಡಿ ಸರ್. ಓಕೆ, ಡ್ಯೂಯಲ್ ಏರ್ ಬ್ಯಾಗ್, ABS ನೋಡ್ತಾ ಇರ್ಬೋದು. ಸಕ್ಕತ್ತಾಗಿದೆ ನಿಮಗೆ ಗಾಡಿ ಕೂಡ. ಯಾರಾದ್ರೂ ಒಂದು ಇನ್ನು ಬ್ರೆಜಾ ಹುಡುಕ್ತಾರೆ ಅವ್ರಿಗೆ, ಅದು ಡೀಸೆಲ್ ಬ್ರೇಕ್ ಅಂತವ್ರಿಗೆ ಒಂದು ಬ್ರೆಜಾ ಇದೆ. ಸಿಟಿಲಿ ಓಡಾಡಕ್ಕೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಕಾಂಪ್ಯಾಕ್ಟ್ SUV ತುಂಬಾ ಆರಾಮಾಗಿ ಅನುಕೂಲದಿಂದ ಸಿಟಿಲಿ ಓಡ್ಕೊಬಹುದು ಸರ್ ವೆಹಿಕಲ್. ಸೊ ನೀವು ಅದೇ ಕ್ರೆಟಾ ತಗೋಬೇಕಾದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಅಂತ ಯೋಚನೆ ಮಾಡ್ತೀರಾ, ಆರಾಮಾಗಿ ಬ್ರೆಜಾ ತಗೊಂಡ್ಬಿಡ್ಬೋದು ಗಾಡಿ. ರೈಟ್ ಸರ್. ಸೊ ಪ್ರೈಸ್ ಏನಂತೆ ಸರ್? ಸರ್ ಇದು 8 lakh ಕೋಟ್ ಮಾಡ್ತಿದ್ದೀವಿ ಸರ್. ಒಂದು 7,80,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 7,85,000 ನಿಮಗೆ ಈ ಬ್ರೆಜಾ ಸಿಗುತ್ತೆ. 7,75,000 ಈ ಬ್ರೆಜಾ ಸಿಗುತ್ತೆ. ಯಾವ ಕಲರ್ ಬೇಕೋ ಚೂಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಎರಡೂ ಸೇಮ್ ಮಾಡಲ್, ಸೇಮ್ ಪ್ರೈಸ್ ಎಲ್ಲಾನು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ನಿಸಾನ್ ಮೈಕ್ರಾ ಇದೆ ಸರ್. ಇದು ರೆನಾಲ್ಟ್ ಪಲ್ಸ್ ಸರ್. ಯಾಕಂದ್ರೆ ನಿಸಾನ್ ಮೈಕ್ರಾ, ರೆನಾಲ್ಟ್ ಪಲ್ಸ್ ಸೇಮ್ ಬಾಡಿ ಸ್ಪೇಸ್ ಇದರ ಶೇಪ್ ಕಾಣುತ್ತೆ. 2015 ಮಾಡಲು ಸರ್. ಇದು ಸಿಂಗಲ್ ಓನರ್. ಬರೀ 50,000 ಕಿಲೋಮೀಟರ್ ಡ್ರಿವನ್ ಆಗಿರೋ ವೆಹಿಕಲ್ ಸರ್. ಜಸ್ಟ್ 50,000, ಬರೀ 50,000 ಸರ್. ಓಕೆ, ಜಸ್ಟ್ 50,000 ಅಷ್ಟೇ. ಕಮ್ಮಿ ಬಜೆಟ್ ಅಲ್ಲಿ ಮಾಡಲ್ ವೆಹಿಕಲ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಮೈಲೇಜ್ ಬರೋದು ವೆಹಿಕಲ್ ಅಂದ್ರೆ ಇದೆ ಸರ್ ಇದು. ಓಕೆ, ಅದನ್ನು ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್ ಸರ್. ಸೊ ಯಾರಾದ್ರೂ ಒಂದು ಅದೇ ಶಿಫ್ಟ್ ತಗೋಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 5 ಲಕ್ಷ 6 ಲಕ್ಷ ಸರ್. ಅರ್ಧಕ್ಕರ್ಧ ರೇಟ್ ಕಮ್ಮಿ ಸಿಗುತ್ತೆ ಸರ್. ಓಕೆ, ಸೊ ಏನೋ 15 ಮಾಡಲ್ ಗಾಡಿ 3,50,000 ಕೋಟ್ ಮಾಡ್ತಿದ್ದೀವಿ. ಒಂದು 3,40,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 3,40,000 ನಿಮ್ಗೆ ಒಂದು ರೆನಾಲ್ಟ್ ಪಲ್ಸ್ ಸಿಗ್ತಾ ಇದೆ. ಅದು ಡೀಸೆಲ್
ಆಲ್ಮೋಸ್ಟ್ ಲೈಕ್ 16 to 18 ಸಿಟಿಲಿ ಬರುತ್ತೆ, 20 ಪ್ಲಸ್ ಹೈವೇ 20 ಪ್ಲಸ್ ಬರುತ್ತೆ ಸರ್ ಮೈಲೇಜ್. ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ, ಇದು ಡೀಟೇಲ್ಸ್ ಸರ್. ಗ್ರ್ಯಾಂಡ್ i10 ಸರ್, ಆಟೋಮೆಟಿಕ್ ವೆಹಿಕಲ್. ಆಸ್ಟಾ ಸರ್ ತುಂಬಾ ಟಾಪ್ ಅಂಡ್ ಮಾಡಲ್ ಗಾಡಿ, ಆಟೋಮೆಟಿಕ್ ನೋಡೋಕೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸಿಟಿ ಓಡಾಡಕ್ಕೆ ಸರ್ ತುಂಬಾ ಚೆನ್ನಾಗಿದೆ ವೆಹಿಕಲ್. ಓಕೆ 2015 16 ರಿಜಿಸ್ಟ್ರೇಷನ್ ಸರ್ ಇದು. ಓಕೆ ಎಸಿ ಪೋಸ್ಟಿಂಗ್ ಫೋರ್ ಡ್ಯೂಲ್ ABS ರಿಯಲ್ ಮಿ ಡಿ4 ವೈಪರ್ ಎಲ್ಲ ನೋಡುತ್ತೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಎಲ್ಲ ಟೈರ್ಸ್ ಇದೆ ನಿಮಗೆ ಗ್ರ್ಯಾಂಡ್ ಐಟನ್ ಅಲ್ಲಿ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದ್ರದ್ದು? ಸರ್ ಪ್ರೈಸ್ ಇದು 4,75,000 ಕೋಟ್ ಮಾಡ್ತಿದ್ದೀವಿ. ಒಂದು 4,50,000 ಗೆ 2015-16 ಮಾಡಲ್ ವೆಹಿಕಲ್ ಸಿಗ್ತಾ ಇದೆ ಸರ್. ಓಕೆ 4.5 ಲಕ್ಷಕ್ಕೆ 4.5 ಲಕ್ಷಕ್ಕೆ ಅದು ಟಾಪ್ ಎಂಡ್ ಮಾಡಲ್ ಆಟೋಮೆಟಿಕ್ ವೆಹಿಕಲ್ ಸಿಗ್ತಾ ಇದೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಡಿಮ್ಯಾಂಡೆಡ್ ಗಾಡಿ ಸರ್. ಸರ್ ಸ್ವಿಫ್ಟ್ ಡಿಸೈರ್ ಸರ್, ಪೆಟ್ರೋಲ್ 2012 ಮಾಡಲ್ ಸರ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್, VXI ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು. ಓಕೆ ಯಾರಾದ್ರೂ ಒಂದು ಪೆಟ್ರೋಲ್ ವೇರಿಯಂಟ್ ಒಂದು ಸ್ವಿಫ್ಟ್ ಡಿಸೈರ್ ಹುಡುಕ್ತೋರಿಗೆ 2012 ಮಾಡಲ್ ಗಾಡಿ, 2012 ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸ್ ಏನಾಯ್ತು ಸರ್? ಸರ್ ಪ್ರೈಸ್ 3,25,000 ಕೋಟ್ ಮಾಡ್ತಿದ್ದೀವಿ. ಒಂದು 3 ಲ್ಯಾಕಿಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇದು 3 ಲಕ್ಷಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ರೆನಾಲ್ಟ್ ಡಸ್ಟರ್ ಇದೆ, ಡಿಮ್ಯಾಂಡೆಡ್ ಗಾಡಿ ಡಸ್ಟರ್ ಸರ್, 2015 ಮಾಡಲ್ ಸಿಂಗಲ್ ಓನರ್, 85 PS RXL ವೇರಿಯಂಟ್ ಸರ್. ಓಕೆ RXL 85 PS ಅಲ್ಲ ಸರ್ ಇದು. ಓಕೆ ಎಸಿ ಪೋಸ್ಟರ್ನಿಗೂ 4.2 ಡ್ಯೂಲ್ ಏರ್ ಬ್ಯಾಗ್, ABS ರಿಯಲ್ ಮಿ ಡಿ4 ವೈಪರ್ ಎಲ್ಲ ಬಂದ್ಬಿಡುತ್ತೆ. ಯಾರಾದ್ರು ಒಂದು ಕಾಂಪ್ಯಾಕ್ಟ್ SUV ಮೈಲೇಜ್ ಬೇಕು, ಒಂದು ಒಳ್ಳೆ ಲೆಗ್ ಸ್ಪೇಸ್ ಬೂಟ್ ಸ್ಪೇಸ್ ಬೇಕು ಅನ್ನೋರಿಗೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ರೆನಾಲ್ಟ್ ಡಸ್ಟರ್. 2015 ಮಾಡಲ್ ಸಿಂಗಲ್ ಓನರ್ ಸರ್. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ರೆನಾಲ್ಟ್ ಡಸ್ಟರ್. ಏನಾದ್ರು ಸರ್ ಪ್ರೈಸ್? ಸರ್ ಪ್ರೈಸ್ ಇದು 5,50,000 ಕೋಟ್ ಮಾಡ್ತಿದ್ದೀವಿ. ಒಂದು ಫೈನಲ್ ಅಂದ್ರೆ 5,25,000 ಕ್ಲೋಸ್ ಮಾಡ್ಕೊಡ್ತೀವಿ ಸರ್. 5 ಲಕ್ಷಕ್ಕೆ 15 ಮಾಡಲ್ ಗಾಡಿ ಒಂದು ಸಿಂಗಲ್ ಓನರ್ ವೆಹಿಕಲ್ ಸರ್. ಅದನ್ನು ಸಿಂಗಲ್ ಓನರ್ ವೆಹಿಕಲ್ ನೋಡಿ. 5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ ರೆನಾಲ್ಟ್ ಡಸ್ಟರ್ ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇನ್ನೊಂದಿದೆ ಸರ್. i20 ಸರ್ 2011 ಮಾಡಲ್ ಸರ್, ಸಿಂಗಲ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, ವೈಟ್ ಕಲರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್ ವೆಹಿಕಲ್ ಇದು. ಓಕೆ ಸೊ ನೋಡ್ತಾ ಇರಬಹುದು ಸಕ್ಕತ್ತಾಗಿದೆ ನಿಮಗೆ. ವೈಟ್ ಕಲರ್ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಸರ್, ಪೆಟ್ರೋಲ್. ಓಕೆ ರೇರ್ ನಿಮಗೆ ಡಿ4 ಎಲ್ಲಾನು ಇದೆ ನಿಮಗೆ. ಸ್ಪೋರ್ಟ್ಸ್ ವೇರಿಯಂಟ್ ವಿತ್ AC ಪೋಸ್ಟಿಂಗ್ 4 ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ ಗಾಡಿ ಕೂಡ. ಸೊ ಪ್ರೈಸ್ ಏನಾಯ್ತು ಸರ್? ಸರ್ ಪ್ರೈಸ್ 3,50,000 ಕೋಟ್ ಮಾಡ್ತಿದ್ದೀವಿ. ಒಂದು 3,35,000 ಕ್ಲೋಸ್ ಮಾಡ್ಕೊಡ್ತಿದ್ದೀವಿ ಸರ್. 3,35,000ಕ್ಕೆ ನಿಮ್ಗೆ ಒಂದು i20 ಸ್ಪೋರ್ಟ್ಸ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್.